ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಗಳವಾರದ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದಿದ್ದೀನಿ, ಇನ್ನೂ ಮಕ್ಕಳು ಯಜಮಾನ್ರು ಯಾರೂ ಎದ್ದಿಲ್ಲ. ಸೊ ನಾನು ಇವಾಗ ಬೆಳಗ್ಗೆನೇ ಒಂದು ಸ್ಕಿನ್ ಕೇರ್ ಮಾಡ್ಕೊಂಬಿಡೋಣ, ಆಮೇಲೆ ಅವ್ರನ್ನೆಲ್ಲ ಎಬ್ಬರಿಸಿ ಟೀ ಕಾಫಿ ನಾಷ್ಟ ಟಿಫನ್ ಎಲ್ಲ ಕಟ್ಟೋಣ. ಅದು ಮಾಡೋ ಅಷ್ಟೊತ್ತಿಗೆ 2-3 ಅವರ್ ಆಗುತ್ತೆ. ಅಷ್ಟೊತ್ತಿಗೆ ನನ್ನ ಸ್ಕಿನ್ನಿಗೆ ಒಂದು ಪ್ಯಾಕ್ ಹಾಕ್ಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು, ಆಮೇಲೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ವಾರದ ಪೂಜೆ ಇದೆ. ಸೊ ನನಗೆ ಸ್ಕಿನ್ ಕೇರ್ ಮಾಡ್ಕೊಳಕ್ಕೆ ಚಾನ್ಸ್ ಸಿಗಲ್ಲ, ಅದಕ್ಕೆ ಬೆಳಗ್ಗೆನೇ ಮಾಡ್ಕೊಂಬಿಡೋಣ. ಟಿಫನ್ನು ಇದೆಲ್ಲ ಮಾಡೋ ಟೈಮಲ್ಲಿ ಮಕ್ಕಕ್ಕೆ ಅಂದರೆ ಸ್ಕಿನ್ಗೆ ಪ್ಯಾಕ್ ಹಾಕ್ಕೊಂಡು ಅಡುಗೆ ಟಿಫನ್ ಎಲ್ಲ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸಿ ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸ್ನಾನ ಮಾಡ್ಕೊಂಡೆಲ್ಲ ಸರೋಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಬೆಳಗ್ಗೆನೇ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ಇದೇನಪ್ಪ ಈ ಹುಡುಗಿ ಬೆಳಗ್ಗೆನೇ ಹಾಕ್ಕೊತಾ ಇದ್ದಾರೆ ಅಂತ ಏನು ಅಂದ್ಕೊಬೇಡಿ. ಏನು ಮಾಡೋದು, ಹೌಸ್ ವೈಫ್ ಅಲ್ವಾ ನಾವು, ಕೆಲಸ ಸ್ಕಿನ್ನು ಹೇರ್ ಕೇರ್ ಮಾಡ್ಕೊಂಡು ಟೈಮೇ ಸಿಗಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ರಾತ್ರಿನೇ ನಾನು ಒಂದು ಸ್ವಲ್ಪ ಅಕ್ಕಿ ಮತ್ತು ಉದ್ದಿನ ಕಾಳು ನೆನೆಸಿಟ್ಟಿದ್ದೀನಿ. ನೋಡಿ ಇಲ್ಲಿ ಇವತ್ತು ಇದೇ ನನ್ನ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಉದ್ದಿನ ಕಾಳು ಮತ್ತು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಆಮೇಲೆ ಉದ್ದಿನ ಕಾಳು ಮತ್ತು ಅಕ್ಕಿನ ರಾತ್ರಿನೇ ನೆನೆಸಿಟ್ಬಿಟ್ಟು ಮೊಳ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಗ್ರೈಂಡ್ ಮಾಡಿಕೊಂಡು ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡು ಯಜಮಾನ್ರಿಗೆ ಟೀ, ಮಕ್ಕಳಿಗೆ ಬೂಸ್ಟು ಮತ್ತು ಟಿಫನು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಪ್ಯಾಕ್ನ ಹಾಕ್ಕೊಳೋದ್ರಿಂದ ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ. ಮತ್ತು ಯಾರೆಲ್ಲ ಬಿಸಿಲಲ್ಲೆಲ್ಲ ಓಡಾಡಿ ದಿನನಿತ್ಯ ಕೆಲಸಕ್ಕೆ ಮತ್ತು ಅಲ್ಲಿ ಓಡಾಡಿ ಟ್ಯಾನ್ ಆಗಿರುತ್ತೋ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬ ಎಫೆಕ್ಟ್ ಕೊಡುತ್ತೆ ಸ್ಕಿನ್ನಿಗೆ. ಮತ್ತು ಯಾರ್ದೆಲ್ಲ ಸ್ಕಿನ್ ಡಲ್ ಆಗಿರುತ್ತೋ ಅವರು ಕೂಡ ಇದನ್ನು ಟ್ರೈ ಮಾಡ್ಬೋದು, ಬ್ರೈಟಾಗಿ ಕಾಣಿಸುತ್ತೆ. ಸೊ ತಡ ಮಾಡ್ದಿರಾ ಇದನ್ನು ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ, ಆಮೇಲೆ ಮತ್ತೆ ಅಪ್ಲೈ ಮಾಡೋಕ್ಕೆ ಸಿಗ್ತೀನಿ. ಓಕೆನಾ? ಸೊ ನೋಡಿ, ಇದನ್ನು ರಾತ್ರಿನೇ ನೆನೆಸಿಟ್ಟಿದ್ದೀನಿ, ಅಕ್ಕಿ ಮತ್ತು ಉದ್ದಿನ ಕಾಳು. ಸೊ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಸೊ ಓಕೆನಾ? ಸೊ ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡೋಣ, ಬನ್ನಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಡು ಇವಾಗ ರೈಟ್ ಆಗದೆ ಇಷ್ಟ ಆಗ್ತದೆ ಬೈತಾರೆ ಬೆಳಗ್ಗೆ ಏನಿದೆ ಗೊತ್ತಾರೆ. ಸೊ ಹಾಗಾಗಿ ಚೆನ್ನಾಗಿದೆ ಬೇಕಾಗಿ ಕಾಣಿಸಿದೆ ಚೆನ್ನಾಗಿ ಮಾಡ್ಕೊಂಡೆ. ಈ ಗೆಟಪ್ಪಲ್ಲಿ ನಾನು ಇವಾಗ ಏನಾದರೂ ನಡೆಸಿದ್ರೆ ನಮ್ಮ ಮಕ್ಕಳು ಹೋದರೆ ಅಷ್ಟೇ ಯಾರು ಗೊತ್ತಾಗಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ನೋಡಿ, ಮಕ್ಕಳೆಲ್ಲ ತೊಳ್ಕೊಂಡು ಮಕ್ಕಳೆಲ್ಲ ತೊಳ್ಬಿಟ್ಟು ಬರ್ತೀವಿ. ಅವ್ನು ಬಂದು ಟೀ ಕಾಫಿ ಲೈಟ್ ಮಾತ್ರ ತರೋ ಈ. ಸೊ ನೋಡಿ, ಕಾಫಿ ಮಾಡಿದ್ದು ನಿಮಗೂ ಯಾರಾದರೂ ಬೈಟಾಗಿ ಕ್ಲೀನ್ ಮಾಡಿಕೊಂಡೆ ಈ ಪ್ಯಾಕನ್ನ ಖಂಡಿತ ಟ್ರೈ ಮಾಡಿ. ಒಳ್ಳೆ ಎಫೆಕ್ಟ್ ಅದು ಕೊಡ್ತು. ಇಲ್ಲ ಸರಿ ಈಗ ಫ್ರೆಂಡ್ಸ್, ಈಗ ನಾವು ಒಂದು 10 ನಿಮಿಷ ಬೇಡ ಚೆನ್ನಾಗಿ ಬರ್ತೀನಿ. ಅದೇ ಸಿಗ್ತೀನಿ, ಕಾಫಿ ಬೂಸ್ಟ್ ಮಾಡೋ ಟೈಮ್ ಸಿಗ್ತೀನಿ. ಹಾಯ್ ಗೈಸ್, ಸೊ ಫೇಸ್ ಪ್ಯಾಕ್ ರಿಮೂವ್ ಮಾಡ್ಕೊಂಡು ಬಂದು ಇವಾಗ ಟೀ ಕಾಫಿ ಮತ್ತೆ ಹಾರ್ಲಿಕ್ಸ್ ಎಲ್ಲ ಇಡ್ತಾ ಇದ್ದೀನಿ. ಯಜಮಾನ್ರಿಗೆ ಟೀ ಮತ್ತೆ ಮಕ್ಕಳಿಗೆ ಹಾಲು ಕಾಯಿಸಿ ಮತ್ತೆ ಅವ್ರಿಗೆಲ್ಲ ಹಾರ್ಲಿಕ್ಸ್ ಕೊಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಪ್ಯಾಕ್ ಹಾಕೊಂಡಿದ್ನಲ್ಲ, ಒಂದ್ಸತಿ ಟ್ರೈ ಮಾಡಿ ನೋಡಿ, ಸ್ಕಿನ್ ಅಂತೂ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ. ಸೊ ಹಾಗೆ ಬಾಕ್ಲೆಲ್ಲ ತೊಳೆದ್ಬಿಟ್ಟು ಬಂದೆ, ರಂಗೋಲಿ ಹಾಕಿಲ್ಲ, ಅಂದ್ರೆ ಅದೆಲ್ಲ ಡ್ರೈ ಆಗ್ಲಿ ಆಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಬಾಕ್ಲು ತೊಳೆದ್ಬಿಟ್ಟು ಬಂದೆ. ಅಷ್ಟೊತ್ತಿ ಯಜಮಾನ್ರು ಮಕ್ಳೆಲ್ಲರೂ ಎದ್ದೊಳಿದ್ರು. ಸೊ ಹಾಗೆ ನಾನು ಫೇಸ್ ಪ್ಯಾಕ್ ಹಾಕೊಂಡಿದ್ನಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ಬಂದು ಇವಾಗ ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂತ ಇದೀನಿ. ಚಿತ್ರಾನ್ನ. ಸೊ ಎಣ್ಣೆ, ಸಾಸಿವೆ ಮತ್ತೆ ಜೀರಿಗೆ, ಕಡಲೆ ಬೀಜ, ಕಡಲೆಬೇಳೆ ಮತ್ತೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನ ಹಾಕಿ ಚೆನ್ನಾಗಿ ಬಾರಿಸ್ಕೊಳೋದು. ಹಾಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂತೀರಿ, ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಹಾಗಾಗಿ
ಇದನ್ನೆಲ್ಲ ಬಾಡ್ಸ್ಕೊಂಡಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದ್ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಮತ್ತೆ ಕಾಯಿ ತುರಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಮುಗ್ದು ಹೋಯ್ತು ನಮ್ಮ ಚಿತ್ರಾನ್ನ. ವೆರಿ ಟೇಸ್ಟಿ ಆಗಿರುತ್ತೆ. ಸೊ ಸ್ಟವ್ ಆಫ್ ಮಾಡ್ಬಿಟ್ಟು ಆಮೇಲೆ ನಿಂಬೆ ರಸನ ಹಿಂಡ್ಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯಾರಿಗೆಲ್ಲ ಚಿತ್ರಾನ್ನ ಫೇವ್ರೆಟ್ ಹೇಳಿ, ನನ್ಗಂತೂ ತುಂಬಾನೇ ಇಷ್ಟ. ಪುಳಿಯೋಗರೆ ಚಿತ್ರಾನ್ನ ದಿನ ಇದೇನು ಏನ್ ಊಟನ ಬೇಡ ಆರಾಮಾಗಿ ತಿನ್ಕೊಂತೀನಿ. ಸೊ ಇವಾಗ ಎಲ್ಲ ಕಲ್ಸ್ಬಿಟ್ಟು ಮಕ್ಳು ಟಿಫನ್ಗೆಲ್ಲ ಕಟ್ತಾ ಇದ್ದೀನಿ. ಸೊ ಮಕ್ಳಿಗೆಲ್ಲ ಟಿಫನ್ ಕಟ್ಟಿದೆ, ಅವರೆಲ್ಲ ಸ್ಕೂಲ್ಗೆ ಹೋದ್ರು. ಆಮೇಲೆ ಇವಾಗ ನಾನು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಸಿಂಪಲ್ ಆಗಿ ಮಂಗಳವಾರದ ವಾರದ ಪೂಜೆ ಈ ತರ ಮಾಡ್ಕೊಂಡಿದ್ದೀನಿ. ನಾನು ಮಂಗಳವಾರ ಮತ್ತೆ ಶುಕ್ರವಾರ ಶನಿವಾರ 3 ವಾರ ಮಾಡ್ಕೊಂತೀನಿ ವಾರದಲ್ಲಿ. ಸೊ ಹಂಗಾಗಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಿಕ್ಸ್ ಮಾಡೋದೇ ಇಲ್ಲ. ಬೆಳಗ್ಗೆ ಆಗಿಲ್ಲ ಅಂದ್ರೆ ನಾನು ಸಂಜೆ ಮಾಡ್ಕೊಂತೀನಿ, ಇಲ್ಲಾಂದ್ರೆ ಬೆಳಗ್ಗೆನೆ ಮಾಡ್ಕೊಂತೀನಿ. ಸೊ ಈ ತರ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡೆ. ಹಾಗೆ ಇವತ್ತು ಸಿಂಪಲ್ ಆಗಿ ರಂಗೋಲಿ ಹಾಕೊಂಡಿದೀನಿ, ಬೆಳಗ್ಗೆನೆ ತೊಳೆದಿದ್ನಲ್ಲ. ಸೊ ಇವಾಗ ಮಧ್ಯಾಹ್ನದ ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು, ಮನೆ ಕೆಲ್ಸನೂ ಎಲ್ಲ ಆಯ್ತು. ಸೇಮ್ ರುಟೀನ್ ನಂದು. ಇವಾಗ ಮಧ್ಯಾಹ್ನಕ್ ಬಂದು ಪಪ್ಪು ಸಾರು ಮತ್ತೆ ಗೋಧಿ ರೊಟ್ಟಿ ಮಾಡ್ಕೊಂತ ಇದ್ದೀನಿ. ತೊಗರಿ ಬೇಳೆ ತಗೊಂಡು ಗಟ್ಟಿಯಾಗಿ ಪಪ್ಪು ಸಾರು ಮಾಡ್ಕೊಂಡು ಅದಕ್ಕೆ ಕಾಂಬಿನೇಷನ್ ಗೋಧಿ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ತೊಗರಿ ಬೇಳೆ ತಗೊಂಡಿದ್ದೀನಲ್ಲ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕೊಂಡು ನೀರು ಮತ್ತೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಉಪ್ಪು, 1 ಸ್ಪೂನ್ ಎಣ್ಣೆ, ಒಂದ್ ಚಿಟಿಕೆ ಅಷ್ಟು ಅರಿಶಿನ ಹಾಕೊಂಡು ಚೆನ್ನಾಗಿ ಕೂಗಿಸ್ಕೊಬೇಕು. ಜಾಸ್ತಿ ನೀರ್ ಹಾಕೊಂಡಂಗಿಲ್ಲ, ಇದು ಪಪ್ಪು ಸಾರಲ್ವಾ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೇಕು. ಹಂಗಾಗಿ 1-2 ವಿಸಿಲ್ ತಗೊಂಡ್ರೆ ಸಾಕು. ಆಮೇಲೆ ಇದಕ್ಕ ಒಂದೊಳ್ಳೆ ಒಗ್ಗರಣೆ ಕೊಟ್ರೆ ಅಷ್ಟೇ, ಪಪ್ಪು ಸಾರು ರೆಡಿ ಆಗುತ್ತೆ. ಆಂಧ್ರ ಕಡೆ ತುಂಬಾ ಮಾಡ್ತಾರೆ ಇದನ್ನ. ಸೊ ಇವಾಗ ರೊಟ್ಟಿ ಮಾಡ್ಕೊಳೋದಕ್ಕೆ ಇಲ್ಲಿ ಗೋಧಿ ಹಿಟ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಬೇಕಾದ್ರೆ ಕರ್ಬೇವಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಬರುತ್ತಲ್ವಾ, ಅದನ್ನು ಹಾಕೊಬಹುದು. ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಹಸಿಮೆಣಸಿನ್ಕಾಯಿನೂ ಹಾಕೊಬಹುದು. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ರೊಟ್ಟಿ ಮಾಡ್ತೀರಲ್ವಾ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ. ಅದನ್ನ ಸೈಡ್ಗೆ ಇಟ್ಟಿದೆ. ಅಷ್ಟೊತ್ತಿಗೆ ಇಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂತ ಇದೀನಿ. ಟೊಮೊಟೊ ಎಲ್ಲ ಇದೆಯಲ್ವಾ, ಅದನ್ನ ಸೌಟಲ್ಲೇ ಸ್ವಲ್ಪ ಹಂಗೆ ಮ್ಯಾಶ್ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಹಾಕಿರೋದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು, ಇದಕ್ಕೆ ನೀರೇನ್ ಹಾಕೊಳಲ್ಲ ನಾನು. ಇದು ಪಪ್ಪು ಸಾರು ಆಗಿರೋದ್ರಿಂದ ಇಷ್ಟೇ ಗಟ್ಟಿಗೆ ಇರಬೇಕು. ಇದನ್ನ ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಂಡು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ರೆ ಪಪ್ಪು ಸಾರು ರೆಡಿ ಆಗುತ್ತೆ. ತುಂಬಾ ಸಿಂಪಲ್ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ ಮತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ, ಮತ್ತೆ ರೊಟ್ಟಿಗಳಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದೀನಿ. ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇನ್ನೊಂದ್ 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಂತೀನಿ ಅಷ್ಟೇ. ಸೊ ಇವಾಗ ರೊಟ್ಟಿ ಮಾಡ್ಕೊಳ್ಳೋಣ. ಗೋಧಿ ರೊಟ್ಟಿ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೊಂಬೋದು, ಯಾರು ಬೇಕಾದ್ರೂ. ಇನ್ನು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಡೈರೆಕ್ಟ್ ಹೆಂಚ್ ಮೇಲೆ ಹಾಕೊಂಡು ಕ್ಲೀನ್ ಆಗಿ ತಟ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಎತ್ಕೊಂಡು ತುಂಬಾ ತೆಳ್ಳಗೆ ಮಾಡ್ಕೊಂಬೋದು. ಗೋಧಿ ಹಿಟ್ಟು ಮಾತ್ರ ತುಂಬಾ ಈಸಿ, ಆರಾಮಾಗಿ ಮಾಡ್ಕೊಂಬೋದು. ಇನ್ನು ರಾಗಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಡೈರೆಕ್ಟ್ ಆಗಿ ತಟ್ಟಿದ್ರೆ ಅದು ಅಷ್ಟೊಂದು ಕ್ಲೀನ್ ಆಗಿ ಬರಲ್ಲ. ಕವರ್ ಮೇಲೆ ಇಲ್ಲಾಂದ್ರೆ ಎಂದ್ರ ಮೇಲೆ ತಟ್ಟಿ ಹಾಕೊಬೇಕಾಗುತ್ತೆ. ಆದ್ರೆ ಗೋಧಿ ಹಿಟ್ಟು ಮಾತ್ರ ಆರಾಮಾಗಿ ನಮ್ಗೆ ಯಾವ ತರ ಡಿಸೈನ್ ಅಲ್ಲಿ ಬೇಕೋ ಆರಾಮಾಗಿ ತಟ್ಕೊಬೋದು. ಸೊ ಈ ತರ ರೊಟ್ಟಿ ಮಾಡ್ಕೊಂಡೆ ತುಂಬಾ ರುಚಿಯಾಗಿರುತ್ತೆ. ರಾಗಿ ರೊಟ್ಟಿ ಎಲ್ಲ ಗೋಧಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿನೂ ಅಷ್ಟೇ, ಮತ್ತೆ ಅಕ್ಕಿ ರೊಟ್ಟಿನೂ ಅಷ್ಟೇ. ಈ 3 ರೊಟ್ಟಿನೂ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಮಕ್ಕಳು ಬಂದಿದ್ದಾರೆ, ಮಕ್ಳಿಗೆ ನಾನು ಒಟ್ಟಿಗೆ ಎಲ್ಲರೂ ಸೇರಿ ಊಟ ಮಾಡ್ಕೊಂಡ್ರಿ. ಮತ್ತೆ ಇಲ್ಲಿ ನೈಟ್ ಡಿನ್ನರ್ಗೆ ಪೊಂಗಲ್ ಮಾಡ್ಕೊಂತ ಇದ್ದೀನಿ. ಮಕ್ಳೆಲ್ಲ ಟ್ಯೂಷನ್ಗೆ ಹೋದ್ರು. ಮಧ್ಯಾಹ್ನ ಮತ್ತೆ ಏನ್ ವಿಡಿಯೋ ಮಾಡ್ಲಿ ಏನು ಮಾಡ್ಕೊಂಡಿಲ್ಲ. ಮತ್ತೆ ನೈಟ್ ಡಿನ್ನರ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಅನ್ನ ಸಾಂಬಾರ್ ಏನಾದ್ರು ಮಾಡ್ತೀನಿ ಅಂದೆ. ನಮ್ಮ ಯಜಮಾನ್ರು ಬೇಡ, ಏನಾದ್ರು ಸಿಂಪಲ್ ಆಗಿ ಪೊಂಗಲ್ ಗಿಂಗಲ್ ಮಾಡು ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ ಪೊಂಗಲ್ ಮಾಡ್ಕೊಂತ ಇದ್ದೀನಿ. ಸೊ ಪೊಂಗಲ್ ತುಂಬಾ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದೀನಿ, ಹಂಗಾಗಿ ಇಲ್ಲೇನು ಶೇರ್ ಮಾಡ್ಕೊಂತ ಇಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗ್ಗೆಯಿಂದ ನೈಟ್ ವರ್ಗು ನನ್ನ ರುಟೀನ್ ಹೇಗಿರುತ್ತೆ ಅಂತ ಜಸ್ಟ್ ಇದ್ರಲ್ಲಿ ಒಂದ್ 10 ನಿಮಿಷ 15 ನಿಮಿಷ ಮಾತ್ರನೇ ಶೇರ್ ಮಾಡ್ಕೊಂಡಿದೀನಿ. ಇದ್ರಲ್ಲಿ ಇನ್ನೂ ತುಂಬಾ ಕೆಲ್ಸನೇ ಇರುತ್ತೆ.
ಎಲ್ಲರಿಗೂ ಗೊತ್ತಿರೋದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಮಿಸ್ ಮಾಡ್ತೀರಾ. ನಾನೆಲ್ಲ ವಿಡಿಯೋನ ವಾಚ್ ಮಾಡ್ಬೋದು. ಓಕೆ, ಬಾಯ್.